ಸುಮಿತ್ರಾ ಗೋವಿಂದರಾಜ ಅಯ್ಯಂಗಾರ್ ಅವರು ಪೊರಿ ಉಂಡೆಯನ್ನು ಮಾಡುತ್ತಾ ಇದ್ದಾರೆ. ಸ್ವಾಗತ ಸುಸ್ವಾಗತ. ಬನ್ನಿ ನೋಡಿ ಪೊರಿ ಉಂಡೆ ಮಾಡುವ ವಿಧಾನ. ಮೊದಲು ಪುರಿಯನ್ನು 1 ಕಪ್ಪು ಹಾಕಿಕೊಳ್ಳಿ. ಅದಕ್ಕೆ ಒಂದಷ್ಟು ಕಡಲೆ ಬೀಜವನ್ನು, ಹುರಿದ ಕಡಲೆ ಬೀಜವನ್ನು ಹಾಕಿ, ಕೊಬ್ಬರಿಯನ್ನು ತುರಿದಿರುವುದನ್ನಾದರೂ ಹಾಕಿ, ಪೀಸ್ ಬೇಕಾದರೂ ಹಾಕಿ, ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿ. ಆನಂತರ ಬೆಲ್ಲದ ಪಾಕವನ್ನು ಮಾಡಿಕೊಳ್ಳಿ. ಬೆಲ್ಲವನ್ನು ಹಾಕಿ ಸ್ವಲ್ಪ ನೀರು ಬಿಟ್ಟು ನಿಮಗೆ ಪುರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ. ಇವಾಗ ಈ ಪುರಿ ಹಾಕಿದಿರಲ್ಲ, ಒಂದು ಬಟ್ಲು, ಇದಕ್ಕೆ ಅರ್ಧ ಬಟ್ಲು ಸಾಕಲ್ವಾ? ಅರ್ಧ ಲೋಟ ಇಲ್ಲ, ಅದು ನೋಡಿ ಒಂದು ಸೌಟಲ್ಲಿ ಸೌಟ್ ಇದೆ. ನಾವು ಸಾರು ಹಾಕ್ತೀವಲ್ಲ, ಅದರಲ್ಲಿ 1 ಸೌಟ್ ಹಾಕಿದ್ರೆ ಸಾಕು. 1.5 ಸೌಟು ಪುರಿಗೆ ಹಾಕಿ ಉಂಡೆಯನ್ನು ಮಾಡಬಹುದು. ನಿಮಗೆ ರುಚಿಗೆ ಬೇಕು ಎಂದರೆ ಇನ್ನು ಸ್ವಲ್ಪ ಹಾಕಿಕೊಳ್ಳಬಹುದು. ನೋಡಿ ಈ ಥರ ಪಾಕ ಬರ್ತಾ ಇದೆ ನೋಡಿ. ಗಟ್ಟಿ ಪಾಕ ಮಾಡಿಕೊಳ್ಳಬೇಡಿ ಜಾಸ್ತಿ, ಅದು ತಪ್ಪನೆ ಬೆಳಿಬೇಕು. ಹಾಂ ನೋಡಿ ಈ ಥರ ಬೆಳೀತಾ ಇರಬೇಕು. ಸ್ವಲ್ಪ ಅಂಟು ಪಾಕ ಬಂದರೆ ಸಾಕಲ್ವ? ಫುಲ್ ಉಂಡೆ ಪಾಕಕ್ಕೆ ನಾವು ಈಗ ನೀರಲ್ಲಿ ಹಾಕಿಂಗಂದ್ರೆ ಉಂಡೆ ಬರುತ್ತೆ. ಹಾಂ, ನಾವು ಸ್ವಲ್ಪ ನೀರಿಗೆ ತಣ್ಣೀರಿಗೆ ಹಾಕಿದ್ರೆ ಇದನ್ನು ಹೀಗಂದರೆ ಉಂಡೆ ಬರುತ್ತೆ. ಆಗ ಪಾಕ ಬಂದಿದೆ ಅಂತ ಗೊತ್ತಾಗ್ತದೆ. ನೋಡಿ ಈ ಥರ ಪೊರಿಗೆ ಹಾಕಿ ಸೌಟಿನಲ್ಲಿ ಮಿಕ್ಸ್ ಮಾಡಿ. ಬಿಸಿ ಇರುತ್ತದೆ, ಏಕೆಂದರೆ ನಿಮಗೆ ತಿಳಿಯದೆ ಮುಟ್ಟು ಬಿಟ್ಟರೆ ಕೈ ಸುಡುತ್ತದೆ. ಆದ್ದರಿಂದ ಎಚ್ಚರಿಕೆ ವಹಿಸಿ ಸೌಟಿನಲ್ಲಿ ಮಾಡಿ, ಮಿಕ್ಸ್ ಮಾಡಿ. ಉಂಡೆ ಟೈಪ್ ಅಂದರೆ ಪಾಕ ಬಂದಿದೆ ಎಂದು ತಿಳಿಯುತ್ತದೆ. ಸ್ವಲ್ಪ ತೆಗೆದುಕೊಂಡು, ಬಿಸಿ ಇರುತ್ತದೆ, ಸ್ವಲ್ಪ ತೆಗೆದುಕೊಂಡು ಕವರಿನ ಮೇಲೆ ಹಾಕಿಕೊಂಡು ನೋಡಿ ಈ ಥರ ಸುಲಭವಾಗಿ ಉಂಡೆ ಮಾಡಿ, ನಿಧಾನವಾಗಿ ಮಾಡಿ. ನೋಡಿ ಉಂಡೆ ತೋರಿಸ್ತಾ ಇದ್ದಾರೆ ನೋಡಿ. ಉಂಡೆ ಈ ಥರ ಮಾಡಿ. ಆಕಸ್ಮಿಕವಾಗಿ ನಮಗೆ ಕೈಲೇ ಮಾಡಲು ಆಗುತ್ತದೆ ಎನ್ನುವುದಾದರೆ ನಿಧಾನವಾಗಿ ಕೈಲೇ ಮಾಡಿ. ಕವರಿಗೆ ಹಾಕಿಕೊಂಡು ಮಾಡಿದರೆ ಕೈ ಸುಡುವುದಿಲ್ಲ, ಸುಲಭವಾಗುತ್ತದೆ ನೋಡಿ. ಸೂಪರ್ ಉಂಡೆ, ಸೂಪರ್. ನೋಡಿ ದಂಪತಿಗಳು ಹೇಗೆ ಮಾಡ್ತಾ ಇದ್ದಾರೆ ಉಂಡೆ ಕೃಷ್ಣ ಜನ್ಮಾಷ್ಟಮಿಗೆ. ನೀವು ಮನೆಯಲ್ಲಿ ಮಾಡಿಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್.